ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀ. ಯಾರೆಲ್ಲ ಇಷ್ಟು ಸಮಯದಿಂದ ನನ್ನ ಚಾನಲ್ ನೋಡಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ತೆ. ನಾನು ಮ್ಯಾಕ್ರೋನಿ ಮಾಡುವ ಅಂತ ಆ ರೆಸಿಪಿನ ನಿಮ್ಮನ್ನು ಶೇರ್ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಮ್ಯಾಕ್ರೋನಿ ಮಾಡೋದು ಈಸಿ, ಮಗುನ ನೋಡ್ಕೊಳ್ಳೋದು ತುಂಬ ಕಷ್ಟ. ಆ್ಯಸ್ ಯೂಶ್ವಲ್ ಡೈಲಿ ಮನೆಯದೆಲ್ಲ ಕೆಲಸ ಆದಂಥ ಮಗುನ ಸ್ನಾನ ಮಾಡಿಸಿ ಅವಳಿಗೆ ಹಾಲು ಕೊಟ್ಟು ಅವಳಿಗೆ ಡ್ರೆಸ್ ಹಾಕಿ ರೆಡಿ ಮಾಡಿಬಿಟ್ಟೆ. ಅಪ್ಪ ಪೂಜೆ ಮಾಡ್ತಿದ್ರು, ನಾನು ಲೈವಿಗೆ ರೆಡಿ ಆಗ್ತಾಯಿದ್ದೆ. ನಿಮಗೆ ಗೊತ್ತು 2 hours ಲೈವ್ ಕಂಪಲ್ಸರಿಯಾಗಿ ಮಾಡಲೇಬೇಕು ನನ್ನ ಚಾನಲ್ ಗೊತ್ತಾಗಲಿಕ್ಕೆ. ಆ್ಯಂಡ್ ಏನೇ ಮಕ್ಕಳು ಪೂಜೆ ಮಾಡ್ತಿರೋದು ಒಂದು ಸಾಮಾನ್ಯನೇ. ಸೊ ಅವಳಿಗೆ ಗಂಟೆ ಕೊಟ್ಟೆ ನಾನು, ಇಲ್ಲಾಂದರೆ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಕೆಲಸ ಮಾಡ್ತಾ ಇರುವಾಗಲೇ ಅಡುಗೆ ನೈಟಿಗೆ ರೆಡಿ ಮಾಡ್ತಾಯಿದ್ದೆ. ಪನ್ನೀರ್ ರೆಸಿಪಿ, ಪನ್ನೀರ್ ಚಿಲ್ಲಿ ಮಾಡ್ತಿದ್ದೆ. ಆ್ಯಂಡ್ ಆ ರೆಸಿಪಿನ ನಾನು ಶಾರ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಕುಕ್ಕಿಂಗ್ ಆಗಲಿ ಕೆಲಸ ಆಗಲಿ ಯಾವತ್ತೂ ನನಗೆ ಕಷ್ಟ ಅಂತ ಅನಿಸಲೇ ಇಲ್ಲ. ನಿಜ ಕಷ್ಟ ಅಂತ ಗೊತ್ತಾಗಿದೆ ನನ್ನ ಲೈಫಲ್ಲಿ ಮಗು ಬಂದಾಗ. ಬಿಕಾಸ್ ಮೆಟೀರಿಯಲಿಸ್ಟಿಕ್ ಐಟಮ್ನ ಹೇಗೂ ಹ್ಯಾಂಡಲ್ ಮಾಡಬಹುದು, ಬಟ್ ಹ್ಯಾಂಡಲ್ ವಿತ್ ಕೇರ್ ಐಟಮ್ಸ್ ಉಂಟಲ್ಲ, ಅದು ತುಂಬ ಕಷ್ಟ. ಅವಳನ್ನ ಇಟ್ಕೊಂಡು ಲೈವ್ ಮಾಡೋದಂದರೆ ನನಗೊಂದು ಜನ್ಮನೇ ತೀರ್ದಾಗ ಆಗುತ್ತೆ. ಮನೆಯೊಳಗಡೆ ಇದ್ದರೆ ಅಲ್ಲಲ್ಲಿ ಬೀಳ್ತಾಳೆ ಅಂತ ಟೆರೆಸ್ಗೆ ಇಟ್ಕೊಂಡು ಅಷ್ಟೊತ್ತಿಗಾಗಲೇ 9:30 ಗಂಟೆ ಆಗಿತ್ತು. ರೇತಿಗೆ ಬಂದ ಕೆಲಸದಿಂದ ಝೊಮ್ಯಾಟೊ ಮುಗಿಸಿ ಬಂದದ್ರಿಂದ ನಾನು ಸ್ವಲ್ಪ ರಿಲೀಫ್ ಆಯಿತು. ಯಾರಾದರೂ ಬಂದರೆ ಅವಳ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಒಂದು ಅರ್ಧ ಗಂಟೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆ ಹಾಫ್ ಆನ್ ಅವರ್ ನನಗೆ ಬೇರೆ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಅಷ್ಟೊತ್ತಿಗೆ ನನ್ನ ಅಮ್ಮನ ಟೈಟಾನಿಕ್ ಬೋಟು ಮುಳುಗಿತ್ತು, ಅವರಿಗೆ ನಿದ್ದೆ ಬಂದಾಗಿತ್ತು. ನಾನು ಎಲ್ಲೋದ್ರು 24 ಗಂಟೆ ನನ್ನ ಜೊತೆ ನನ್ನ ಜೊತೆ ಇರುತ್ತೆ. ಮುದ್ದು ಅಂದರೆ ನನಗೆ ತುಂಬ ಇಷ್ಟ. ಪ್ರಾಣಿಗಳೇ ಅಷ್ಟೇ ಅಲ್ವಾ, ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗಲ್ಲ, ನಾವೇ ಅವರನ್ನು ಬಿಟ್ಟು ಬಿಡಬೇಕು ಅಷ್ಟೇ. ಓಕೆ, ದೆನ್ ಕಮ್ಸ್ ಟು ಅ ರೆಸಿಪಿ. ಪಾಸ್ತಾ ಅನ್ಬಹುದು, ಮ್ಯಾಕ್ರೋನಿ ಅನ್ಬಹುದು. ಯೂಶ್ವಲಿ ನಾವಿದನ್ನು ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ, ಪಾರ್ಸೆಲ್, ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲೆಲ್ಲ ತಿಂತೀವಿ. ಮನೇಲಿ ಮಾಡೋದು ತುಂಬ ರೇರ್. ಆದರೆ ನಂದೊಬ್ಳು ಫ್ರೆಂಡ್ ಇದ್ಲು, ನನಗೆ ಮಾಡಿಕೊಟ್ಟದೇ ಫಸ್ಟ್ ಅವಳು. ಆಗ ನನಗೇನು ಅಷ್ಟು ಇಷ್ಟ ಆಗಿರಲಿಲ್ಲ. ಮತ್ತೆ ನಾನು ಯಾವಾಗ ಐಟಮ್ ಮಾಡಲಿಕ್ಕೆ ರೆಡಿ ಮಾಡಿದೆ, ನಾನು ಯಾವಾಗ ಅವಳು ತಂದದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆ ನಂತರ ನನಗೆ ಈ ಐಟಮ್ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಫೈನ್. ಬೇರೆಯವರು ಹೇಗೆ ಮಾಡ್ತಾರೆ ನನಗೆ ಸತ್ಯವಾಗಲೂ ಗೊತ್ತಿಲ್ಲ. ನನ್ನ ರೆಸಿಪಿ ಹೇಗೆ ನಾನು ಅದನ್ನು ಶೇರ್ ಮಾಡ್ತೀನಿ. ತುಳುವಲ್ಲೇ ನಾನು ವೀಡಿಯೋ ಮಾಡಬಹುದಿತ್ತು, ಬಟ್ ಆ್ಯಕ್ಚುಲಿ ನನಗೆ ಕನ್ನಡದಲ್ಲಿ ವೀಡಿಯೋ ಮಾಡಬೇಕಂತ ಡಿಮಾಂಡ್ ಇದೆ. ಬಿಕಾಸ್ ನನ್ನ ವ್ಯೂಸ್ ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಸದ್ಯದ ಮಟ್ಟಿಗೆ ಎಲ್ಲ ತುಳುವಿನವರಿಗೆ ಇದು ಅರ್ಥ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಫಸ್ಟ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡು ತುಂಬ ಸಣ್ಣ ಕಟ್ ಮಾಡಿ, ಆ್ಯಂಡ್ ನಾನು ಬೋನ್ ವಿದ್ದಿ ಚಿಕನ್ನ ತೊಗೊಂಡಿದ್ದೆ. ಸೊ ಬೋನ್ನ ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ವಿದೌಟ್ ಬೋನ್ಲೆಸ್ ಪೀಸನ್ನು ತುಂಬ ಸಣ್ಣ ಕಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಬೋನ್ಲೆಸ್ಸೇ ಬರೋದ್ರಿಂದ ನಿಮಗೆ ಬೋನ್ಲೆಸ್ಸೇ ನಾನು ಪ್ರಿಫರ್ ಮಾಡ್ತೇನೆ, ತುಂಬ ಈಸಿ ಆಗ್ತದೆ. ಚಿಕನ್ ಹಾಕದೆಯೂ ಮಾಡಬಹುದು, ಆ್ಯಂಡ್ ಬಾಯ್ಲ್ ಮಾಡಿ ಚಿಕನ್ನು ಹಾಕ್ಬೋದು. ನಿಮ್ಮ ರುಚಿಗೆ, ನಿಮ್ಮ ಇಷ್ಟಕ್ಕೆ, ನಿಮ್ಮ ಕನ್ವೀನಿಯನ್ಸಿಗೆ ಬಿಟ್ಟದ್ದು. ಓಕೆ, ಫೈನ್. ಇದೀಗ ಆಗಿದೆ. ಇದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ನಾನು ಆಲ್ರೆಡಿ ಇಟ್ಟಿದ್ದೆ. ಸೊ ಅದನ್ನು ನಾನು ಕಟ್ ಮಾಡಿದೆ. ನಾನೀಗ ಇದಕ್ಕೆ ಕಬಾಬ್ ಮಸಾಲ ಹಾಕ್ತಿದ್ದೇನೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಚಕ್ಕೆ, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟುಬಿಡಿ. ಯಾಕೆಂದರೆ ಇದು ಚೆಂದ ಮಾಡಿ ಎಳಿಬೇಕು. ಅದು ಒಂದು ಹದ ಅಂದರೆ ಉಪ್ಪು, ಮೇಯ್ನಾಗಿ ಉಪ್ಪು, ಅದಕ್ಕೆ ಕರೆಕ್ಟ್ ಮಸಾಲ ಎಲ್ಲ ಎಳೆದ ನಂತರ ನಾವಿದನ್ನು ಫ್ರೈ ಮಾಡಬೇಕು. ಬೇರೆಯವರು ಮೋಸ್ಟ್ಲಿ ಪ್ರಾನ್ಸ್ ಇದರದ್ದೆಲ್ಲ ಮ್ಯಾಕ್ರನೀಸ್ ಮಾಡ್ತಾರೆ, ನಾನಿಲ್ಲ ಅಂತ ಹೇಳಲ್ಲ. ನಾನು ಚಿಕನಿದು ಮ್ಯಾಕ್ರನಿ ಮಾಡ್ತಿದ್ದೀನಿ. ವೆಜ್ಜು ನಾನು ಮಾಡ್ತಾಯಿದ್ದೇನೆ. ಅಂದರೆ ಫಸ್ಟ್ಲಿ ನಾವು ಅದಕ್ಕೆ ಎಲ್ಲ ತರಕಾರಿನ ಬೇಯಿಸಿ ಇಟ್ಟಿರ್ತೀವಿ ಅಲ್ಲ, ಅದರಲ್ಲೇ ನಾನು ಸ್ವಲ್ಪ ಮ್ಯಾಕ್ರನಿಯನ್ನು ಒಂದು 2 ಸ್ಪೂನಷ್ಟು ಬ್ರಾಮಿಗೆ ತೆಗೆದಿರ್ತಿದ್ದೇನೆ. ಮ್ಯಾಕ್ರೋನಿ ಒಳ್ಳೆಯದು. ಅಂದರೆ ಮನೆಯಿಂದ ಮಾಡೋದಾದ್ರಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ತಂದರೆ ನಾನು ಅವಾಯ್ಡ್ ಮಾಡ್ತೇನೆ ಮಕ್ಕಳಿಗೆ ಕೊಡಲಿಕ್ಕೆ. ನಾನೊಂದು ಹಾಫ್ kg ಆಫ್ ಮ್ಯಾಕ್ರೋನಿಯಿಂದ ನಾನೊಂದು ಅರ್ಧ, ಅದರಲ್ಲಿ ಕರೆಕ್ಟ್ ಅರ್ಧ ತೆಗೆದಿದ್ದೇನೆ. 1/4 kg, ಬಟ್ ಇದರಲ್ಲಿ ಎಲ್ಲ ಇಷ್ಟು ಮ್ಯಾಕ್ರೋನಿ. ಇದನ್ನು ನಾನು ಚೆಂದ ಮಾಡಿ ತೊಳೆದೆ ಒಂದು 2-3 ಸತಿ. ನಾನು ಯಾವುದೇ ಐಟಮ್ ಆಗಲಿ ತೊಳೆಬೇಕು ಅಂತ ಪ್ರಿಫರ್ ಮಾಡ್ತೇನೆ. ಆ್ಯಂಡ್ ಆನಂತರ ಅದನ್ನು ಬೇಯಲಿಕ್ಕೆ ನೀರಿಡ್ತಾ ಇದ್ದೇನೆ. ನೀರಿಗೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ಯಾಕೆಂತ ಹೇಳಿದರೆ ಒಂದಕ್ಕೊಂದು ಅಂಟಬಾರ್ದು, ಆ್ಯಂಡ್ ಬೇಯುವಾಗಲೇ ಸ್ವಲ್ಪ ಉಪ್ಪು ಎಳೀಲಿ ಅಂತ. ಆ್ಯಂಡ್ ಕೆಲವು ಸತಿ ಕೆಲವೊಂದು ಕೆಲವು ಪದಾರ್ಥ ಹೇಗೆ ಆಗ್ತದೆ ಅಂತ ಹೇಳಿದರೆ, ನಾವು ಮಾಡಿರ್ತೇವೆ, ಬಟ್ ಆ ಒಂದು ವೆಜಿಟೇಬಲ್ಸ್ ಆಗಲಿ ಐಟಮ್ಸ್ ಆಗಿ ಇದನ್ನು ಉಪ್ಪಿರುವುದಿಲ್ಲ, ಬಟ್ ಕರಿ ಗ್ರೇವಿಯಲ್ಲಿ ಇರ್ತದೆ. ನಾನು ಇದನ್ನು ತುಂಬ ಸತಿ ಹೇಳಿದ್ದೇನೆ. ಸೊ ಬೇಯುವಾಗಲೇ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿದರೆ, ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಇದು ಕರೆಕ್ಟಾಗಿ ಟೇಸ್ಟ್ ಬರ್ತದೆ. ಸೊ
ಇದು ಚೆಂದ ಬಾಯ್ಲ್ ಆಗಲಿ. ನಿಮಗೆ ಬೇಕಿದ್ದರೆ ನೀರು ಬಾಯ್ಲ್ ಆಗ್ತಾ ಇರುವಾಗಲೇ ನೀವು ಇದನ್ನು ಹಾಕಬಹುದು. ತೊಳೆಯುವುದು ನಿಮಗೆ ಬಿಟ್ಟದ್ದು, ಬಟ್ ನಾನು ತೊಳೆದೇನೆ. ಐ ಪ್ರಿಫರ್ ತೊಳೆಯುವುದು ಯಾವುದೇ ಐಟಮ್ಸ್ ಆಗಲಿ. ಓಕೆ, ದೆನ್ ಇದನ್ನು ಇದರದ್ದು ಗ್ರೇವಿ ಈಗ ನಾನು ತೆಂಗಿನ ಎಣ್ಣೆ ಹಾಕಿದೆ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿದೆ. ಇದರದ್ದು ಗ್ರೇವಿ ಮತ್ತು ಪಾಸ್ತಾ ಎಂತ ಸಾಸ್ ಅದನ್ನು ನಾವು ರೆಡಿ ಮಾಡುವ, ಇದು ಬಾಯ್ಲ್ ಆಗ್ತಾ ಇರುವಾಗ. ಆ್ಯಂಡ್ ನಾನು ಇದಕ್ಕೆ ಖಾಲಿ ಆನಿಯನ್ ಮತ್ತು ಸ್ವೀಟ್ ಕಾರ್ನ್ ಮಾತ್ರ ಹಾಕ್ತಿದ್ದೇನೆ. ನಿಮಗೆ ಬೇಕಿದ್ದರೆ ಕ್ಯಾಪ್ಸಿಕಮ್, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಯಾವುದು ನಿಮಗೆ ವೆಜಿಟೇಬಲ್ಸ್. ಮಕ್ಕಳಿರುವಾಗ ಜಾಸ್ತಿ ಮ್ಯಾಕ್ರನಿ ಪಾಸ್ತಾ ಎಲ್ಲ ಮಾಡಿದಾಗ ವೆಜಿಟೇಬಲ್ಸ್ ಪ್ರಿಫರ್ ಮಾಡ್ತಾರೆ. ನಾನು ಅಷ್ಟು ವೆಜಿಟೇಬಲ್ಸ್ ಏನು ಬೇಡ, ಬಿಕಾಸ್ ನಾನು ಚಿಕನ್ ಪಾಸ್ತಾ ಮಾಡ್ತಿರೋದ್ರಿಂದ ಬ್ರಾಮಿಗೆ ಮಾತ್ರ ಕೊಡೋದ್ರಿಂದ ನಾನು ವೆಜ್ ಅಷ್ಟು ಪ್ರಿಫರ್ ಮಾಡ್ತಿಲ್ಲ. ಆ್ಯಂಡ್ ಏನೂ ತರಕಾರಿ ಜಾಸ್ತಿ ಹಾಕಲಿಲ್ಲ. ನಾನು ಬಟರ್ ಹಾಕಿ ಮಾಡ್ತಾಯಿದ್ದೇನೆ. ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ರನಿ ಪಾಸ್ತಾ ಎಲ್ಲ ಬಟರೇ ಪ್ರಿಫರ್ ಮಾಡ್ತಾರೆ. ನಾನು ಸಹ ಬಟರ್ ಹಾಕ್ತಾಯಿದ್ದೇನೆ. ಚೆಂದ ಮಾಡಿ ಅದನ್ನು ಬ್ಲೆಂಡ್ ಮಾಡಿ ಸ್ವಲ್ಪ ಎಂತ ಹೇಳ್ತಾರೆ, ಸ್ವಲ್ಪ ನೀರಾಗಲಿ. ಆ್ಯಂಡ್ ಈಗ ತುಂಬ ಬಟರ್ ಹಾಕಲಿಕ್ಕೆ ಹೋಗಬೇಡಿ. ಲಾಸ್ಟಿಗೆ ಇನ್ನೂ ಸಹ ಸ್ವಲ್ಪ ಬಟರ್ ಹಾಕೋದ್ರಿಂದ ಹೆವಿ ಬೇಡ, ಸ್ವಲ್ಪ ಸಾಕು. ಇದಕ್ಕೆ ನಾನು ಸ್ವಲ್ಪ ಬಿಸಿ ಆದ ತಕ್ಷಣ ಆನಿಯನ್ ಹಾಕ್ತಾಯಿದ್ದೇನೆ. ನಾನು ನಿಮಗೆ ಹೇಳಿದ ಹಾಗೆ ನಿಮಗೆ ಬೇಕಿದ್ದರೆ ಈಗಲೇ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ. ಟೊಮ್ಯಾಟೊ ಹಾಕ್ತಾರಿಲ್ವ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಆಗಿ ಟೊಮ್ಯಾಟೊನಿಗೆ ಹಾಕೋದಿಲ್ಲ. ಓಕೆ, ಇದೀಗ ಆಗ್ತಾ ಉಂಟು. ಇದಕ್ಕೆ ನಾನು ಸ್ವಲ್ಪ ತೊಳೆದು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೇನೆ. ಕೆಲವರು ಮಶ್ರೂಮ್ಸ್ ಹಾಕ್ತಾರೆ. ಆ್ಯಕ್ಚುಲಿ ಮಶ್ರೂಮ್ ಪಾಸ್ತಾ ಉಂಟು ಐಡಿಯಾಸ್. ಸೊ ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕಿದೆ. ಸ್ವೀಟ್ ಕಾರ್ನ್ ಸಹ ಇದು ಸಹ ಚೆಂದ ಮಾಡಿ ಬೇಯಲಿ. ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ ಅದು ಸಹ ತುಂಬ ಒಳ್ಳೆ ಆಗ್ತದೆ, ಟೇಸ್ಟ್ ಕೊಡ್ತದೆ. ಆ್ಯಂಡ್ ಗಾರ್ನಿಷಿಗೆ ಸಹ ಒಳ್ಳೆಯದು. ಅದೇ ಹೇಳಿದೆ ಅಲ್ಲ, ಯಾವುದು ಬೇಕು ನಿಮಗೆ ವೆಜಿಟೇಬಲ್ ನೀವು ಅದನ್ನು ಆ್ಯಡ್ ಮಾಡಿ. ಅಂದರೆ ಟೇಸ್ಟ್ ಎನ್ಹ್ಯಾನ್ಸ್ಕ್ಕಿಂತ ಹೆಲ್ದಿ ಅಂತ ಅಷ್ಟೇ. ಟೇಸ್ಟ್ ಇದರಲ್ಲಿ ಯಾವುದೇ ರೀತಿಯ ಟೇಸ್ಟ್ ಆ್ಯಡ್ ಆಗೋದಿಲ್ಲ. ಚೆಂದ ಮಾಡಿ ಇದು ಬೇಯಲಿ, ಸ್ವಲ್ಪ ಬಾಡಲಿ. ಅಂದರೆ ಯಾವುದು ಸಹ ಹೈ ಫ್ಲೇಮಲ್ಲಿಟ್ಟು ನೀರು ಹಾಕಿ ಕುದಿಸಲಿಕ್ಕೆಲ್ಲ ಹೋಗಬೇಡಿ. ಜಸ್ಟ್ ಬಟರಲ್ಲಿ ಮಾತ್ರ ಇದು ಸ್ವಲ್ಪ ಶ್ಯಾಡೋ ಆದರೆ ಸಾಕು. ಇದೀಗ ಬೇಯ್ತಾ ಇರುವಾಗ ಬ್ರಾಹ್ಮಿದು ಉಪದ್ರ ಆಗ್ತಾ ಉಂಟು. ಸೊ ಇಟ್ ಈಸ್ ನಾಟ್ ಈಸಿ ಟು ಕುಕ್. ಒಂದು ಸಿಂಗಲ್ ಮೀಲ್ ಸಹ ಕುಕ್ ಮಾಡಲಿಕ್ಕೆ ಇಟ್ಸ್ ನಾಟ್ ಈಸಿ. ಆ್ಯಂಡ್ ನಾನೀಗ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ 1 ಸ್ಪೂನಷ್ಟು. ನಿಮಗೆ ಖಾರ ತುಂಬ ಇಷ್ಟ ಅಂತ ಹೇಳಿದರೆ ನೀವು ಜಾಸ್ತಿ ಹಾಕ್ಬೋದು. ಆ್ಯಂಡ್ ನಾನೀಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೆ, ಸ್ವಲ್ಪ ಅಂದರೆ 1/2 ಸ್ಪೂನಷ್ಟು. ನಿಮಗೆ ಬೇಕಿದ್ದರೆ ಅದೇ ನಾನು ಹೇಳಿದೆ, ನಿಮಗೆ ಖಾರ, ಉಪ್ಪು, ಕ್ರೀಮಿ ಯಾವುದೇ ಆಗಲಿ ನಿಮ್ಮ ಟೇಸ್ಟಿಗೆ ಬೇಕಾದಷ್ಟು ನೀವು ಅದನ್ನು ಆ್ಯಡ್ ಮಾಡ್ತಾ ಹೋಗಬಹುದು. ನನಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕಿದೆ. ಆ್ಯಂಡ್ ಈಗ ನಾವು ಚಿಕನನ್ನು ಫ್ರೈ ಮಾಡುವ. ಅಂದರೆ 3 ಬೇರೆ ಬೇರೆ ಸಪ್ರೇಟ್, ಒಂದು ಮ್ಯಾಕ್ರನಿ ಬೇಯಲಿಕ್ಕೆ, ಇನ್ನೊಂದು ಫ್ರೈ ಮಾಡಲಿಕ್ಕೆ ಚಿಕನ್, ಇನ್ನೊಂದು ಅದರದ್ದು ಮಸಾಲಕ್ಕೆ, ಇನ್ನೊಂದು ವೆಜಿಟೇಬಲ್ಸ್ಗೆ. 4 ಐಟಮ್ಸ್ ರೆಡಿ ಆಗಬೇಕು ಸಪ್ರೇಟಾಗಿ. ನಾನು ಕಬಾಬ್ ಮಾಡಿದ ಆಯಿಲ್ ಇತ್ತು, ಸೊ ಅದನ್ನು ಹಾಕಿದೆ ಇದಕ್ಕೆ. ಆ್ಯಂಡ್ ಅಲ್ಲಿ ಪಾಸ್ತಾ ಬೇಯ್ತಾ ಉಂಟು. ಇದು ಜಾಸ್ತಿ ಓವರ್ ಕುಕ್ ಆಗೋದು ಬೇಡ, 100ಗೆ 100% ಕುಕ್ ಆಗೋದು ಬೇಡ. ಒಂದು 75% ಕುಕ್ ಆದರೆ ಸಾಕು, ಇಲ್ದಿದ್ರೆ ಅದು ಓಪನ್ ಆಗ್ತದೆ. ಸೊ ಅದು ತುಂಬ ಬಾಯ್ಲ್ ಆದರೆ ಒಳ್ಳೆಯದಾಗೋದಿಲ್ಲ. ಓಕೆ, ಈಗ ನಾನು ಚಿಕನ್ ತುಂಬ ಚಿಕ್ಕ ಪೀಸ್ ಮಾಡಿದ್ದೆ. ಇದೊಂದು ಮ್ಯಾರಿನೇಟ್ ಮಾಡಿ 1/2 an hour ಆಗಿದೆ. ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ಚಿಕ್ಕ ಪೀಸ್ ಆದರೆ ಒಳ್ಳೆ ಆಗ್ತದೆ. ಮತ್ತು ಖಾಲಿ ಪ್ಲೇನ್ ಪಾಸ್ತಾ ತಿನ್ನೋದಕ್ಕಿಂತ ಏನಾದರೂ ಒಂದು ಪೀಸ್ ಸಿಕ್ಕಿದರೆ ಅದು ಒಂದು ಟೇಸ್ಟ್ ಸಹ ಜಾಸ್ತಿ ಆಗ್ತದೆ. ಆ್ಯಂಡ್ ಇಲ್ಲದಿದ್ದರೆ ಕೆಲವರು ಪ್ಲೇನ್ ಪಾಸ್ತಾ ಮಾಡಿ ಸಪ್ರೇಟ್ ಕಬಾಬ್, ಸಪ್ರೇಟ್ ಪ್ರಾನ್ಸ್ ಸಪ್ರೇಟಾಗಿ ಸಹ ಇಡ್ತಾರೆ. ನಾನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ. ಸೊ ಇದು ಚೆಂದ ಮಾಡಿ ಫ್ರೈ ಆಗಿದೆ. ತುಂಬ ಒಂದು ಕ್ರಿಸ್ಪಿ ಆಗೋದೇನು ಬೇಡ, ಯಾಕೆಂದರೆ ಆಲ್ರೆಡಿ ನಾವು ಇದನ್ನು ಮಸಾಲೆಗೆ ಹಾಕೋದ್ರಿಂದ ಡೆಫಿನೆಟ್ಲಿ ಸ್ಮೂತ್ ಆಗ್ತದೆ. ತುಂಬ ಅಂತ ಬೇಕಂತ ಇಲ್ಲ, ಚೆಂದ ಮಾಡಿ ಒಂದು ಫ್ರೈ ಆದರೆ ಸಾಕು. ತುಂಬ ಚಿಕನ್ ಜಾಸ್ತಿ ಪ್ರಿಫರ್ ಮಾಡುವವರು ಇಟ್ಸ್ ಅಪ್ ಟು ಯು. ಆ್ಯಂಡ್ ತುಂಬ ಬಾಯ್ಲ್ ಆದ ಚಿಕನ್ ಸಹ ಹಾಕಬಹುದು. ಅದೇ ಬಾಯ್ಲ್ ಆಗಿ ಅದನ್ನು ಸಪ್ರೇಟ್ ಮಾಡಿ ಅದನ್ನು ತೆಗೆದು ಹಾಕಬಹುದು, ಬೋನ್ ಸಪ್ರೇಟ್ ಮಾಡಿ. ನಾನು ವಿದೌಟ್ ಬೋನ್ ಫ್ರೈ ಮಾಡಿ ಹಾಕ್ತಾಯಿದ್ದೇನೆ ನಾನು. ಆ್ಯಂಡ್ ಕಬಾಬಿದು ಪೌಡರೇ ಹಾಕಿದ್ದೇನೆ. ಇನ್ನೂ ಕೆಲವರು ಇದಕ್ಕೆ ಖಾಲಿ ಮೈದಾ, ಚಿಲ್ಲಿ ಪೌಡರ್ ಎಲ್ಲ ಅವರೇ ಮ್ಯಾರಿನೇಟ್ ಮಾಡಿ ಹಾಕ್ತಾರೆ. ನಾನು ಅಷ್ಟು ಟೈಮ್ ಇರಲಿಲ್ಲ, ಸೊ ನಾನು ಹೀಗೆ ಹಾಕಿದ್ದೇನೆ.
ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಸಾಕಿದು ಹೈ ಫ್ಲೇಮಲ್ಲೇ ಇದು ಕುಕ್ ಆಗಲಿ, ಮತ್ತು ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟರೆ ಆಯಿತು. ಇದಾಗಿದೆ. ತುಂಬ ಜಾಸ್ತಿ ಬೇಯೋದು ಬೇಡ, ತುಂಬ ಕ್ರಿಸ್ಪಿ ಆಗೋದು ಸಹ ಬೇಡ. ತುಂಬ ಜಾಸ್ತಿ ಬೆಂದರೆ ಚಿಕ್ಕ ಚಿಕ್ಕ ಪೀಸ್ ತುಂಬ ಗಟ್ಟಿ ಆಗ್ತದೆ, ಸೊ ಅವಾಯ್ಡ್ ಮಾಡಿ ಅದನ್ನು. ಇದಾಗಿದೆ, ಇದನ್ನು ನಾನು ತೆಗೆದಿಡ್ತಾ ಇದ್ದೇನೆ. ಆ್ಯಂಡ್ ನೆಕ್ಸ್ಟ್ ಪ್ಯಾನ್ ಇಡುವ ನಾವು ಸಾಸ್ ಮಾಡಲಿಕ್ಕೆ ನಾನು ಬಟರ್ ಆ್ಯಡ್ ಮಾಡ್ತಾ ಇದ್ದೇನೆ 2 ಪೀಸ್. ನಿಮಗೆ ಬೇಕಿದ್ದರೆ ಜಾಸ್ತಿ ಬಟರ್ ಹಾಕಿ. ಆ್ಯಂಡ್ ಬಟರಲ್ಲಿ ಸಹ ಅನ್ಸಾಲ್ಟೆಡ್, ಸ್ವೀಟ್, ಪ್ಲೇನ್ 3 ಟೈಪ್ಸ್ ಆಫ್ ಬಟರ್ಸ್ ಬರ್ತದೆ. ನಾನು ಸ್ವಲ್ಪ ಸಾಲ್ಟೆಡ್ ತಗೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಓಕೆ ಫೈನ್, ಎಲ್ಲಕ್ಕೆ ಸಹ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ರಿಂದ ಒಂದು ಸ್ವಲ್ಪ ಸಾಲ್ಟ್ ಬಟರಲ್ಲಿದ್ದರೆ ಏನು ಅಷ್ಟು ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ. ಎಸ್, ಅದಕ್ಕೀಗ 1 ಸ್ಪೂನಷ್ಟು ಮೈದಾ ಹಾಕಬೇಕು. ಇದು ಸ್ವಲ್ಪ ಬಿಸಿಯಾದ ತಕ್ಷಣ 1 ಸ್ಪೂನಷ್ಟು ಮೈದಾ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಲಂಪ್ ಇರಬಾರ್ದು, ಇದ್ದರೆ ಒಂದು ಸಾಸ್ ಅಷ್ಟು ಒಳ್ಳೆ ಬರೋದಿಲ್ಲ. ಈಗ ಎಲ್ಲ ರೆಡಿಮೇಡ್ ಸಾಸ್ ಪೌಡರ್ಸ್ ಎಲ್ಲ ಬರ್ತದೆ ಪಾಸ್ತಾ ಮಾಡಲಿಕ್ಕೆ. ಸೊ ನಾನು ಪ್ರಿಫರ್ ಮಾಡ್ತಿಲ್ಲ, ನಾನು ಮ್ಯಾಕ್ಸಿಮಮ್ ಮನೆಯಲ್ಲೇ ಎಲ್ಲ ಐಟಮ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಾನು ಎಲ್ಲ ಅದೇ ರೆಡಿ ಮಾಡ್ತೇನೆ. ಸೊ ಇದೀಗ ಆಗ್ತಾ ಉಂಟು, ನೀರು ಆಗ್ತಾ ಉಂಟು. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ, ಪಾತ್ರೆ ಸೀದೋದಾಗೆ ಆಗ್ತದೆ. ಸೊ ಅದೊಂದು ಟೇಸ್ಟೇ ಬೇರೆ ಸಿಗ್ತದೆ. ಸೊ ಇಟ್ ಈಸ್ ಒನ್ ಟ್ರಿಕ್. ಆ್ಯಂಡ್ ಮೈದಾ ಹಾಕುವಾಗ ಸಹ 1 ಸ್ಪೂನ್ ತೆಗೆದು ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ, ಜಸ್ಟ್ ನಾನು ಮಾಡಿದಾಗೆ ಸ್ಪ್ರಿಂಕಲ್ ಮಾಡಿ, ಸೊ ದ್ಯಾಟ್ ಬಂಪ್ ಎಲ್ಲ ಜಾಸ್ತಿ ಆಗದಾಗೆ. ಆ್ಯಂಡ್ ನಿಮಗೆ ಬೇಕಿದ್ದರೆ ನೀವು ಜಾಸ್ತಿ ಮೈದಾ ಸಹ ಹಾಕಬಹುದು. ಮೈದಾ ಆ್ಯಕ್ಚುಲಿ ವೈಟ್ ಪಾಯ್ಸನ್ ಅಂತ ಹೇಳ್ತಾರೆ, ಬಟ್ ನೋಡಲಿಕ್ಕೆ ಹೋದರೆ ಎಲ್ಲ ಒಂದು ಬ್ರೆಡ್ ಆಗಲಿ, ಒಂದು ರಸ್ಕ್, ಟೋಸ್ಟ್, ಬಟರ್ ಎಲ್ಲ ಸಹ ಮೈದಾವೇ ಮ್ಯಾಕ್ಸಿಮಮ್. ಸೊ ನಾನು ಮೈದಾ ಬಿಡ್ತೇನೆ ಕಂಪ್ಲೀಟಾಗಿ ಅಂತ ಹೇಳಿದರೆ ಇಟ್ಸ್ ಇಂಪಾಸಿಬಲ್. ವಿ ಕ್ಯಾನ್ ಅವಾಯ್ಡ್ ಇಟ್ ಸ್ಟಿಲ್. ಓಕೆ, ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಇದಕ್ಕೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಇನ್ನೂ ಸಹ ಸ್ವಲ್ಪ ಮಿಲ್ಕ್ ಹಾಕಬೇಕು. ನಾನಿದು ಜಸ್ಟ್ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಹಾಕಿದ್ದು. ಆ್ಯಂಡ್ ಮಿಲ್ಕ್ ಹಾಕಿದ ನಂತರ ವಿಸ್ಕ್ ಮಾಡಿ, ಬಿಕಾಸ್ ಇಟ್ಸ್ ಬೆಟರ್ ಆಪ್ಷನ್. ಯಾವುದೇ ಒಂದು ಸೌಟಲ್ಲಿ ಅಷ್ಟು ಚೆಂದ ಮಿಕ್ಸ್ ಆಗೋದಿಲ್ಲ, ವಿಸ್ಕ್ ಮಾಡಿದರೆ ಮಾತ್ರ ಚೆಂದ ಮಿಕ್ಸ್ ಆಗ್ತದೆ. ಸೊ ನಾನು ಮಗುವಿಗೆ ಎಂಥ ಐಟಮ್ ಮಾಡಲಿಕ್ಕಿದ್ರೆ ಸಹ, ಬೇಬಿ ಫುಡ್ ಇದ್ದರೆ ಸಹ ನಾನು ಮ್ಯಾಕ್ಸಿಮಮ್ ಆಗಿ ಸ್ಪೂನಿಗಿಂತ ಇದನ್ನೇ ನಾನು ಪ್ರಿಫರ್ ಮಾಡ್ತೇನೆ. ಸ್ವಲ್ಪ ಕ್ರೀಮಿ ಬೇಕಿದ್ದರೆ ಇಷ್ಟೇ ಇರಲಿ. ನಿಮಗೆ ಇನ್ನೂ ಸ್ವಲ್ಪ ಗ್ರೇವಿ ಟೈಪ್ ಸಾಸ್ ಬೇಕಿದ್ದರೆ ನೀವು ಇನ್ನೂ ಸಹ ಮಿಲ್ಕ್ ಆ್ಯಡ್ ಮಾಡಬಹುದು. ಆ್ಯಂಡ್ ಪಾಸ್ತಾ ಈಗ ಬೆಳಿಗ್ಗೆ ಮಾಡಿ ನಾನು ರಾತ್ರಿ ತಿಂತೇನೆ ಅಂತ ಹೇಳಿದರೆ ಅದು ತುಂಬ ಗಟ್ಟಿ ಆಗ್ತದೆ. ಸೊ ಈ ಪಾಯಿಂಟ್ ನೋಟ್ ಮಾಡಿ. ನಾನು ಸಂಜೆ ಮಾಡ್ತೇನೆ, ಸಂಜೆವೇ ನಾನು ಒಂದು ಲಂಚಿಗೆ, ಇಲ್ಲದಿದ್ದರೆ ಬೆಳಿಗ್ಗೆ ಮಧ್ಯಾಹ್ನ ಲಂಚಿಗೆ, ಇಲ್ಲಾಂದರೆ ಸಂಜೆ ಒಂದು ಟೀ ಬ್ರೇಕ್ಗೆ ನಾನು ತಿಂತೇನೆ ಅಂತ ಹೇಳಿದರೆ ಇಟ್ ಈಸ್ ಟೋಟಲಿ ಫೈನ್. ಮಾಡಿ ಪಾಸ್ತಾವನ್ನು ಇಡಲಿಕ್ಕೆ ಜಾಸ್ತಿ ಹೊತ್ತು ಆಗೋದಿಲ್ಲ, ಅದು ಗಟ್ಟಿ ಆಗ್ತದೆ. ಅದು ಗಟ್ಟಿ ಆದ ನಂತರ ಟೇಸ್ಟ್ ಸಹ ಚೇಂಜ್ ಆಗ್ತದೆ. ಸ್ವಲ್ಪ ಬಾಯ್ಲ್ ಆದ ನಂತರ ಆರ್ಗ್ಯಾನೋ ಪೌಡರ್ ನಾನು ಹಾಕ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಒಂದು ಸ್ವೀಟ್, ಟ್ಯಾಂಗಿನೆಸ್, ಖಾರ, ಉಪ್ಪು ಎಲ್ಲ ಇದರಲ್ಲೇ ಬರ್ತದೆ. ಸೊ ಅದೊಂದು ಪೌಡ್ರ್ ಸಾಕು, ತುಂಬ ಮಸಾಲೆ ಹಾಕೋದಕ್ಕಿಂತ 2 ಸ್ಪೂನ್ ಆದರೆ ಸಹ ಹಾಕಿ. ಬಿಕಾಸ್ ನಾನು ತುಂಬ ಉಪ್ಪೆಲ್ಲ ಕಮ್ಮಿ ಹಾಕಿದ್ದೇನೆ. ಒಂದೇ ಒಂದು ಮಸಾಲೆ ಈ ಒಂದು ಡಿಶಸ್ಗೆ ತುಂಬ ಒಂದು ರುಚಿ ಕೊಡ್ತದೆ ಅಂತ ಹೇಳಿದರೆ ಅದು ಆರ್ಗ್ಯಾನೋ ಪೌಡರ್. ನಿಮಗೆ ಬೇಕಿದ್ದರೆ ನೀವು ಕ್ರೀಮ್ಸ್ ಹಾಕ್ಬೋದು, ಫ್ರೆಶ್ ಕ್ರೀಮ್. ನಾನಿಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಾ ಇಲ್ಲ, ನಾನು ಅವಾಯ್ಡ್ ಮಾಡಿದ್ದೇನೆ. ಇಷ್ಟೇ ಸಾಕು. ಬೇಕಿದ್ದರೆ ಮಿಲ್ಕ್ ಸ್ವಲ್ಪ ಹಾಕಿದರೆ ಗ್ರೇವಿ ಆಗ್ತದೆ. ಸೊ ನಾನು ಇದನ್ನು ಅವಾಯ್ಡ್ ಮಾಡಿದ್ದೇನೆ. ಫೈನ್. ಈಗ ನಾವು ಎಂತ ಹೇಳ್ತೇವೆ, ವೆಜಿಟೇಬಲ್ಸನ್ನು ಆ್ಯಡ್ ಮಾಡುವ. ವೆಜಿಟೇಬಲ್ಸ್ ಇನ್ ದ ಸೆನ್ಸ್ ನಾನು 2 ಐಟಮ್ ಹಾಕಿರೋದು. ಸೊ ಇದನ್ನು ಆ್ಯಡ್ ಮಾಡುವ. ನಿಮಗೆ ಬೇಕಿದ್ದರೆ ನೀವು ಜಾಸ್ತಿ ವೆಜಿಟೇಬಲ್ ಹಾಕಿದ್ದನ್ನು ಈ ಟೈಮಲ್ಲಿ ಇದನ್ನು ಆ್ಯಡ್ ಮಾಡಬಹುದು. ಸೊ ಈಗ ನಿಮಗೆ ನೋಡಿ ಇದು ಗ್ರೇವಿ ಸ್ವಲ್ಪ ತಿಕ್ಕಾಗಿದೆ. ನಿಮಗೆ ಬೇಕಿದ್ದರೆ ನೀವು ಹಾಲು ಆ್ಯಡ್ ಮಾಡಿ. ನಾನು ಲಾಸ್ಟಿಗೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ತೇನೆ. ಈಗ ಇಟ್ಸ್ ಓಕೆ. ಈಗ ಮ್ಯಾಕ್ರನಿಯನ್ನು ನಾನು ಸೋಸಿ ಇಟ್ಟಿದ್ದೆ ಸ್ಟ್ರೈನ್ ಮಾಡಿ, ಅಂದರೆ ವಿತ್ ವಾಟರ್ ಬೇಡ ಅಂತ. ಅದಕ್ಕೆಲ್ಲ ಉಪ್ಪೆಲ್ಲ ಕರೆಕ್ಟ್ ಹಾಕಿ ಇಟ್ಟಿದ್ದೆ. ಈಗ ಚೆಂದ ಮಾಡಿ ಮಿಕ್ಸ್ ಕೊಡಿ. ನೀವು ಯಾವ ಸೌಟ್ಸ್ ಯೂಸ್ ಮಾಡ್ತೀರಿ ಅದು ಸಹ ಇಲ್ಲಿ ಮ್ಯಾಟರ್ಸ್, ಬಿಕಾಸ್ ಅದು ಪುಡಿ ಆಗಬಾರ್ದು ಮ್ಯಾಕ್ರನಿ. ಸೊ ನಾನು ಇದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಹಾಲು ಆ್ಯಡ್ ಮಾಡ್ತೇನೆ ನಾನು. ಅಂದರೆ ಸ್ವಲ್ಪ ಇದಕ್ಕೆ ಬೇಕು, ತುಂಬ ಗಟ್ಟಿಯಾಗಿದೆ ಅಂತ ಆದರೆ ನಾನು ಹಾಲು ಆ್ಯಡ್ ಮಾಡ್ತಾ ಹೋಗ್ತೇನೆ. ಸೊ ಎಂತ ಅಂತ ಹೇಳಿದ್ರೆ, ಈಗ ಫಸ್ಟ್ ಯಾರಾದರೂ ಐಟಮ್ ಮಾಡ್ತಾ ಇದ್ದೀರಿ,
ನಾನು ಹಾಫ್ ಅ ಕಪ್ ಇಷ್ಟು, ಇಲ್ಲದಿದ್ದರೆ ಒಂದು ಅರ್ಧ ಲೋಟಕ್ಕೆ 1 ಸ್ಪೂನ್ ಉಪ್ಪು ಅಂತ ಹೇಳಿದರೆ ಹೇಗೆ ಆಗ್ತದೆ? ನಾನು ಹೇಗೆ ಹೇಳ್ತೇನೆ ಹಾಗೆಯೇ ನೀವು ಮಾಡಿಕೊಂಡು ಹೋಗ್ತೀರಿ. ಸೊ ಅದು ನಿಮಗೆ ಜಾಸ್ತಿ ಸಹ ಆಗ್ಬೋದು, ಕಮ್ಮಿ ಸಹ ಆಗ್ಬೋದು. ಯಾರಾದರೂ ಈಗ ನೀವು ಕುಕ್ ಮಾಡ್ತಿದ್ದೀರಿ, ಬಿಗಿನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಇದು ಬೆಟರ್ ಆಪ್ಷನ್. ಎಂತ ಅಂತ ಹೇಳಿದರೆ, ಯಾವ ಟೈಮ್ ಈಗ ಓಕೆ ಗಟ್ಟಿಯಾಗಿದೆ ಆಗ ನೀವು ಹಾಲು ಆ್ಯಡ್ ಮಾಡಿ, ಓಕೆ ಈಗ ನೀವು ಟೇಸ್ಟ್ ನೋಡಿ ಆಗ ನೀವು ಉಪ್ಪು ಆ್ಯಡ್ ಮಾಡಿ, ಓಕೆ ಈಗ ನನಗೆ ಸ್ವಲ್ಪ ಖಾರ ಬೇಕಿತ್ತು ನಾನು ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿ. ದಿಸ್ ಈಸ್ ಅ ಬೆಟರ್ ಆಪ್ಷನ್ ದೋಸ್ ವಾಟ್ ಟ್ರೈ. ಆ್ಯಂಡ್ ನಾನು ಸ್ವಲ್ಪ ಇದಕ್ಕೆ ಚೀಸ್ ಹಾಕಿದೆ. ಚೀಸ್ ಬೇಕಿದ್ದರೆ ನೀವು ಸ್ಲೈಸ್ ಸಹ ಹಾಕಬಹುದು. ನಾನು ಚೀಸ್ ಪೀಸ್ ಮಾಡಿದ ಚೀಸನ್ನು ಹಾಕಿದೆ. ಇದು ಸಹ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ಆ್ಯಂಡ್ ಮಕ್ಕಳಿಗೆ ಚೀಸ್ ಆಗಲಿ, ಪನ್ನೀರ್ ಆಗಲಿ, ಮಿಲ್ಕ್ ಆಗಲಿ 1 ವರ್ಷದ ನಂತರ ತುಂಬ ಒಳ್ಳೆಯದು. ಸೊ ನಾನು ಅದೀಗ ಹಾಕಿದೆ. ತುಂಬ ಒಂದು ಟೇಸ್ಟ್ ಬೇರೆ ಟೇಸ್ಟ್ ಕೊಡ್ತದೆ ನಾರ್ಮಲಿ. ಆ್ಯಂಡ್ ಇದೇ ಒಂದು ನಾನೀಗ ಬೆಂದಿದೆಯಾ ಅದರ ರುಚಿ ನೋಡ್ತಾ ಇದ್ದೆ. ಸೊ ಇದೇ ಒಂದು ನಾವು ನೂಡಲ್ಸ್ ಆಗಲಿ, ಪಾಸ್ತಾ ಆಗಲಿ, ಮ್ಯಾಕ್ರೋನಿ ಆಗಲಿ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ತಿಂದರೆ ಮ್ಯಾಕ್ಸಿಮಮ್ 250 300 ತನಕ ಚಾರ್ಜ್ ಮಾಡ್ತಾರೆ. ಇದೀಗ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿದರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಆ್ಯಂಡ್ ಆಲ್ರೆಡಿ ತುಂಬ ಟೇಸ್ಟ್ ಆಗಿತ್ತು. ಅದಕ್ಕೆ ಚಿಕನ್ ಹಾಕಿದ್ದು, ಇನ್ನೂ ಸಹ ಚೆರಿ ಆನ್ ಟಾಪ್, ಒಂದು ಐಸ್ ಕ್ರೀಮಿನ ಮೇಲೆ ಒಂದು ಕೇಕಿದು ಮೇಲೆ ಚೆರಿ ಇಟ್ಟಾಗೆ ಅಷ್ಟೊಂದು ಟೇಸ್ಟ್ ಆಗ್ತದೆ. ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನಾರ್ಮಲ್ ನಾವು ಯೂಶ್ವಲಿ ಡೈಲಿ ಒಂದೇ ರೂಟೀನ್, ಇಡ್ಲಿ, ಕಾಫಿ, ದೋಸೆ ಇಂಥದ್ದೇ. ಸೊ ಇದೆಲ್ಲ ನಾವು ಟ್ರೈ ಮಾಡುವ. ಮಕ್ಕಳೆಲ್ಲ ಇದ್ರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಬ್ರಾಹ್ಮಿಗೆ ಸಹ ವೆಜ್ ಕೊಟ್ಟೆ, ಅವಳು ತಿನ್ನಲಿಲ್ಲ, ಒಂದು 3 ಪೀಸ್ ತಿಂದಳು. ಬಟ್ ಮಕ್ಕಳಿಗೆ ನಾವು ಎಷ್ಟಾಗ್ತದೆ ಅಷ್ಟು ಕೈಯಲ್ಲಿ ತಿನ್ನಲಿಕ್ಕೆ ಬಿಡಬೇಕು. ಆ್ಯಂಡ್ ಇಲ್ಲಾಂದರೆ ನಮ್ಮನ್ನು ತಿನ್ನಲಿಕ್ಕೆ ಬಿಡೋದಿಲ್ಲ. ಆ್ಯಂಡ್ ಯಾವುದೊಂದು ಸೈಂಟಿಸ್ಟ್ ಮೈಂಡಲ್ಲ ಏನಾಗ್ತಾ ಇರ್ತದೆ ಅಂತ. ಸೊ ಐ ಟರ್ನ್ಡ್ ಔಟ್ ವೆರಿ ವೆಲ್. ಐ ಹೋಪ್ ಯು ಆಲ್ ವಿಲ್ ಟ್ರೈ. ತುಂಬ ಒಳ್ಳೆ ಆಗಿತ್ತು. ಆ್ಯಂಡ್ ಟ್ರೈ ಮಾಡ್ತೀರಿ. ಆ್ಯಂಡ್ ಥ್ಯಾಂಕ್ ಯು ಹಂಸಿ. ಫಸ್ಟ್ ನೀನು ಮಾಡಿ ತಂದದ್ರಿಂದ ನನಗೆ ತುಂಬ ಮಾಡುವಂಥದ್ದು. ಆ್ಯಂಡ್ ನೈಟ್ ಆಯಿತು, ನನ್ನ ರೂಮ್ ನೋಡಲಿಕ್ಕೆ ಹೀಗಿತ್ತು, ತುಂಬ ಖುಷಿ ಆಯಿತು. The day was all went well. And yeah, thank you so much for watching. Thanks a lot for your support.